ಹಲೋ ಸ್ಟೂಡೆಂಟ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿ ಪರೀಕ್ಷೆಗಳಿಗಾಗಿ ನಡೆಸುವಂತ ಸೆಪ್ಟೆಂಬರ್ 1 ಮತ್ತು 2ರ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಕಾಂಪಿಟೇಟಿವ್ನೆಸ್ ರೋಡ್ ಮ್ಯಾಪ್ ಫಾರ್ ಇಂಡಿಯಾ ಅಟ್ 100 ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಇಂಡಿಯನ್ ಗವರ್ನೆನ್ಸ್, ಇಂಡಿಯನ್ ಎಕಾನಮಿ ಮತ್ತು ಗವರ್ನೆನ್ಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಅಂತ ಏನಿದ್ದಾರೆ, ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು PM ಇವರು ಮತ್ತು ಇನ್ಸ್ಟಿಟ್ಯೂಟ್ ಫಾರ್ ಕಾಂಪಿಟೇಟಿವ್ನೆಸ್ ಅನ್ನುವಂಥ ಒಂದು ಸಂಸ್ಥೆ, ಈ ಇಬ್ಬರು ಕೂಡ ಸೇರಿ ರೋಡ್ ಮ್ಯಾಪ್ ಫಾರ್ ಬೆಟರ್ ಗ್ರೋತ್ ಇಂಡಿಯಾ ಅನ್ನುವಂಥ ಇಂಡಿಯಾ ಅಟ್ 100 ಅಂದರೆ ಭಾರತಕ್ಕೆ 100 ವರ್ಷ, ಭಾರತಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷ ಆಗುವಂಥ ಸಂದರ್ಭದಲ್ಲಿ ಭಾರತ ಇನ್ನಷ್ಟು ಬೆಳವಣಿಗೆಯನ್ನು, ಬೆಟರ್ ಆದಂಥ ಗ್ರೋತನ್ನು ಪಡೆಯೋದಕ್ಕೆ ರೋಡ್ ಮ್ಯಾಪ್ ಯಾವ ರೀತಿ ಅನ್ನುವಂಥದ್ದನ್ನು ರಿಲೀಸ್ ಮಾಡಲಾಗಿದೆ. ಇದನ್ನು ತಂದಿರತಕ್ಕಂಥದ್ದು ಹೈ ಇನ್ಕಮ್ ಕಂಟ್ರಿಯನ್ನಾಗಿ 2047ರ ಹೊತ್ತಿಗೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷಗಳು ತುಂಬುವ ಹೊತ್ತಿಗೆ ಭಾರತವನ್ನು ಹೈ ಇನ್ಕಮ್ ಕಂಟ್ರಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ಇದರ ಮುಖ್ಯವಾದಂಥ ಉದ್ದೇಶ. ಇಲ್ಲಿ 4S ಪ್ರಿನ್ಸಿಪಲ್ ಅನ್ನುವಂಥ ಪ್ರಿನ್ಸಿಪಲನ್ನು ತಿಳಿಸ್ತಾ ಹೋಗಿದ್ದಾರೆ. ರೀಜನ್ ಸ್ಪೆಸಿಫಿಕ್ ಪಾಲಿಸೀಸ್ಗಳನ್ನು, ಸೆಕ್ಟರ್ಸ್ಗಳನ್ನು ಇಲ್ಲಿ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಅಂದರೆ ಪ್ರದೇಶಕ್ಕೆ, ಆಯಾ ಪ್ರದೇಶಕ್ಕೆ ಸೂಕ್ತವಾಗುವಂಥ ಪಾಲಿಸೀಸ್ಗಳನ್ನು ಬಳಸ್ತಾ ಇದ್ದಾರೆ. 4S ಪ್ರಿನ್ಸಿಪಲ್ ಏನು ಅಂತ ನೋಡೋದಾದ್ರೆ, ಒಂದು ಶೇರ್ಡ್ ಪ್ರಾಸ್ಪೆರಿಟಿ. ಉದಾಹರಣೆಗೆ ಎಕನಾಮಿಕ್ ಗ್ರೋತ್ ಅನ್ನುವಂಥದ್ದು ಅಲ್ಲಿನ ಸೋಷಿಯಲ್ ಡೆವಲಪ್ಮೆಂಟ್ಗೂ ಕೂಡ ಮ್ಯಾಚ್ ಆಗುವಂತೆ, ಸೋಷಿಯಲ್ ಪ್ರಾಸ್ಪೆರಿಟಿ ಕೂಡ ಆಗುವಂತೆ ಆಪರ್ಚುನಿಟೀಸ್ಗಳನ್ನು ಎವ್ರಿ ಸೆಕ್ಷನ್ ಆಫ್ ದಿ ಸೊಸೈಟಿ ಒಳಗೆ ಶೇರ್ ಮಾಡ್ಕೊಳ್ಬೇಕು. ಸೊ ದಟ್ ಎಲ್ಲ ಜನಾಂಗಗಳು, ಎಲ್ಲ ರೀತಿಯ ಒಂದು ಕಮ್ಯುನಿಟೀಸ್ಗಳು ಕೂಡ ಬೆಳಿಬೇಕು. ಸೊಸೈಟಲಿ ಇದು ಗ್ರೋತ್ ಆಗಬೇಕು ಹೊರತು ಯಾರ್ದೋ ಒಬ್ಬರ ಗ್ರೋತ್ನಂತೆ ಆಗಬಾರ್ದು. ನಂತರದಲ್ಲಿ ಸಸ್ಟೈನಬಲ್ ಪ್ರಾಸ್ಪೆರಿಟಿ, ಸುಸ್ಥಿರವಾಗಿರುವಂಥದ್ದು, ಅಂದರೆ ಬರುವಂಥ ಪ್ರಾಸ್ಪೆರಿಟಿ ಏನಿದೆ ಇದು ದೀರ್ಘಕಾಲದವರೆಗೆ ಮುಂದಿನ ಪೀಳಿಗೆಗಳಿಗೂ ಕೂಡ ಉಳಿಯುವಂಥದ್ದು. ನಂತರದಲ್ಲಿ ಸಾಲಿಡ್ ಪ್ರಾಸ್ಪೆರಿಟಿ, ಎಕನಾಮಿಕ್ ಸಿಸ್ಟಮ್ ಅನ್ನುವಂಥದ್ದು ರೆಸಿಲಿಯಂಟ್ ಆಗಿರಬೇಕು, ಯಾವುದೇ ಶಾಕ್ಸ್ಗಳು ಬಂದರೂ ಕೂಡ ತೊಡ್ಕೊಳ್ಳುವಂತೆ ಇರುವಂಥ ಸಾಲಿಡ್ ಪ್ರಾಸ್ಪೆರಿಟಿ ಕೂಡ ಆಗಿರಬೇಕು ಅನ್ನುವಂಥದ್ದು. ಶೇರ್ಡ್ ಪ್ರಾಸ್ಪೆರಿಟಿ, ಸಸ್ಟೈನಬಲ್ ಪ್ರಾಸ್ಪೆರಿಟಿ, ಸಾಲಿಡ್ ಪ್ರಾಸ್ಪೆರಿಟಿ ಆ್ಯಂಡ್ ಸೋಷಿಯಲ್ ಪ್ರಾಸ್ಪೆರಿಟಿ, ಈ ರೀತಿಯ 4Sಗಳನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಚಾಲೆಂಜಸ್ ಟು ಇಂಡಿಯಾಸ್ ಗ್ರೋತ್ ಆ್ಯಂಡ್ ಸಸ್ಟೈನಬಿಲಿಟಿ, ಅಂದರೆ ಭಾರತದ ಬೆಳವಣಿಗೆ ಮತ್ತು ಇದನ್ನು ಕಾಪಾಡಿಕೊಳ್ಳುವಂಥದ್ದು ದೀರ್ಘಕಾಲದವರೆಗೆ, ಸುಸ್ಥಿರತೆಗೆ ಏನೆಲ್ಲ ತೊಡಕುಗಳಿದೆ ಅಂತ ನೋಡೋದಾದರೆ, ಭಾರತದಲ್ಲಿ ಇವತ್ತು ಕೂಡ ಇನ್ಇಕ್ವಾಲಿಟಿ ಅನ್ನುವಂಥದ್ದು ಬೆಳೀತಾ ಹೋಗ್ತದೆ. ಭಾರತದ ವೆಲ್ತ್ ಕೂಡ ಬೆಳೆದಂತೆ ಇನ್ಇಕ್ವಾಲಿಟಿ ಕೂಡ ಬೆಳೆಯುತ್ತೆ. ಯಾಕೆಂತಂದರೆ ಟಾಪ್ 1% ಏನಿರ್ತಾರೆ ಅವರ ಬಳಿ ಹೆಚ್ಚಿನದಾಗಿ ಹಣ ಅನ್ನುವಂಥದ್ದು ಕ್ರೋಢೀಕರಿಸ್ತಾ ಹೋಗುತ್ತೆ. ಹಾಗಾಗಿ ಇನ್ಇಕ್ವಾಲಿಟಿ ಅನ್ನುವಂಥದ್ದು ಕೂಡ ನಮ್ಮ ಸಮಾಜದಲ್ಲಿ ಬೆಳೀತಾ ಇದೆ. ರೈಸಿಂಗ್ ಇನ್ಇಕ್ವಾಲಿಟಿ ಒಂದು ದೊಡ್ಡ ಸಮಸ್ಯೆ. ಲೋ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್, ಮುಖ್ಯವಾಗಿ ವುಮೆನ್ಗೆ ಬಂದಾಗ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಕೆಳಗಿಳಿತಾ ಇದೆ ವುಮೆನ್ದು. ಇದರ ಹಿನ್ನೆಲೆಯಲ್ಲಿ ಲೋ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಒಂದು ಸಮಸ್ಯೆ ಆಗ್ತಾ ಇದೆ. ಮತ್ತು ಒಂದು ಕಡೆ ಬೆಳವಣಿಗೆ ದರ ಅನ್ನುವಂಥದ್ದು, ಗ್ರೋತ್ ರೇಟ್ ಏನೋ ಇನ್ಕ್ರೀಸ್ ಆದರೂ ಕೂಡ ಅದು ಜಾಬ್ ಕ್ರಿಯೇಷನ್ಗೆ ಪೂರಕವಾಗಿ ಇರೋದಿಲ್ಲ. ಇಲ್ಲಿ ನಮಗೆ ಬೆಳವಣಿಗೆ ಆಗ್ತಾ ಇದೆ ಅಂತ ಅಂದರೆ ಜಾಬ್ ಕ್ರಿಯೇಷನ್ ಅದೇ ರೀತಿಯಾಗಿ ಆಗಬೇಕು ಪ್ರಪೋರ್ಷನಲ್ ಆಗಿ, ಆದರೆ ಅದು ಆಗ್ತಾ ಇಲ್ಲ. ಜಾಬ್ಲೆಸ್ ಗ್ರೋತ್ ಅನ್ನುವಂಥದ್ದು ಆಗ್ತಾ ಇರುವಂಥದ್ದು ಒಂದು ಸಮಸ್ಯೆ. ಮತ್ತು ನಮ್ಮಲ್ಲಿನ ಕ್ಲೈಮೇಟ್ ಚೇಂಜ್ ಮತ್ತು ಜಿಯೋಪೊಲಿಟಿಕಲ್ ಇಶ್ಯೂಸ್ಗಳು ಏನು ರೈಸ್ ಆಗ್ತಾ ಇದೆ, ಇದೆಲ್ಲವೂ ಕೂಡ ಮತ್ತಷ್ಟು ಸಮಸ್ಯೆಗಳಾಗಿ ಕಾಣ್ತಾ ಇದೆ. ಹಾಗಾದರೆ ಏನೆಲ್ಲ ಸೊಲ್ಯೂಷನ್ಸ್ಗಳು ಬಂದಿದೆ ಈ ಒಂದು ರಿಪೋರ್ಟ್ನಲ್ಲಿ ಅಂತ ನೋಡೋದಾದರೆ, ಸ್ಟ್ರಕ್ಚರಲ್ ಟ್ರಾನ್ಸ್ಫಾರ್ಮೇಷನ್ 2.0 ಅನ್ನುವಂಥದ್ದು ಬರಬೇಕು. ಸೆಕ್ಟರ್ ಸ್ಪೆಸಿಫಿಕ್ ಮತ್ತು ರೀಜನ್ ಸ್ಪೆಸಿಫಿಕ್ ಇನಿಷಿಯೇಟಿವ್ಸ್ಗಳನ್ನು, ಉದಾಹರಣೆಗೆ PLIಯನ್ನು ಡಿಫ್ರೆಂಟ್ ಸೆಕ್ಟರ್ಸ್ಗಳಿಗೆ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ಗಳನ್ನು ಡಿಫ್ರೆಂಟ್ ಸೆಕ್ಟರ್ಸ್ಗಳಿಗೆ ನೀಡುವಂಥದ್ದು, ಬೇರೆ ಬೇರೆ ಪ್ರದೇಶಗಳಲ್ಲಿ ಡಿಫ್ರೆಂಟ್ ಮೆಗಾ ಫುಡ್ ಪಾರ್ಕ್ಸ್ಗಳನ್ನು ಓಪನ್ ಮಾಡುವಂಥದ್ದು, ಈ ರೀತಿ ಪ್ರಾದೇಶಿಕವಾಗಿ ಮತ್ತು ಒಂದೊಂದೇ ಸೆಕ್ಟರಿಗೆ, ಆ ಕ್ಷೇತ್ರ, ಆ ಒಂದು ರೀಜನ್ ಯಾವ ಸೆಕ್ಟರ್ನಲ್ಲಿ ಇಂಪಾರ್ಟೆನ್ಸ್ ಅನ್ನು ಹೊಂದಿದೆಯೋ ಅಲ್ಲಿಗೆ ಮಹತ್ವವನ್ನು ನೀಡುವಂಥದ್ದು, ಮತ್ತು ಬೇರೆ ಬೇರೆ ಯೋಜನೆಗಳನ್ನು ಮರ್ಜ್ ಮಾಡುವಂಥದ್ದು, ಕನ್ವರ್ಜೆನ್ಸ್ ಮಾಡುವಂಥದ್ದು, ಉದಾಹರಣೆಗೆ PPP ಮಾಡೆಲ್ ಅನ್ನು ಕೂಡ ಹೆಚ್ಚಿನದಾಗಿ ತರುವಂಥದ್ದು, ಈ ಒಂದು ಕಾರ್ಯ ಕೂಡ ಆಗಬೇಕು. ನಂತರ ಸೋಷಿಯಲ್ ಮತ್ತು ಇನ್ಸ್ಟಿಟ್ಯೂಷನಲ್ ಬ್ಯಾರಿಯರ್ಸ್ಗಳನ್ನು ಸಿಟಿಸನ್ಸ್ಗಳಿಗೆ ಕಡಿಮೆ ಮಾಡುವಂಥದ್ದಾಗಬೇಕು. ಇದರಿಂದ ಜಾಬ್ನಲ್ಲಿ ಡಿಸ್ಕ್ರಿಮಿನೇಷನ್ ಕಡಿಮೆ ಆಗುತ್ತೆ, ವುಮೆನ್ ಸೇಫ್ಟಿ ಕೂಡ ಹೆಚ್ಚಾಗುತ್ತೆ, ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸಸ್ಗಳನ್ನು ಈಸ್ ಮಾಡ್ತಾ ಹೋಗ್ಬೋದಾಗುತ್ತೆ, ಮತ್ತು ನಮ್ಮ ಮಾರ್ಕೆಟ್ನಲ್ಲಿ ಇರ್ತಕ್ಕಂಥ ಕಾಂಪಿಟೇಷನನ್ನು ಎನೇಬಲ್ ಮಾಡಬೇಕಾಗತ್ತೆ. ಯಾವುದೇ ಒಂದು ಕಂಟ್ರಿಯಲ್ಲಿ ಕ್ಯಾಪಿಟಲ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು, ಆ ಕಡೆ ಕೂಡ ನಾವು ಗಮನವನ್ನು ಹರಿಸಬೇಕು. ಸೊ ದಟ್ ನಮ್ಮ ಒಂದು ಎಕನಾಮಿಕ್ ಗ್ರೋತನ್ನು ಹೆಚ್ಚುಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ. ಹಾಗೆ ನಮ್ಮಲ್ಲಿ ಆಗ್ತಿರ್ತಕ್ಕಂಥ ಗ್ರೋತ್ ಅನ್ನುವಂಥದ್ದು ಜಾಬ್ಗೂ ಕೂಡ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿ, ಜಾಬ್ಲೆಸ್ ಗ್ರೋತ್ ಅನ್ನುವಂಥದ್ದು ನಮಗೆ ಉಪಯೋಗ ಇಲ್ಲ, ಬದಲಾಗಿ ಜಾಬ್ ಕ್ರಿಯೇಷನ್ಗೂ ಕೂಡ ಇದು ಮಹತ್ವವನ್ನು ನಾವು ನೀಡ್ತಾ ಹೋಗಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಪ್ರಾಜೆಕ್ಟ್ 75 ಇಂಡಿಯಾ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ.
ಏನಿದು ಪ್ರಾಜೆಕ್ಟ್ 75 ಅಂದರೆ ಭಾರತದ ನೇವಿ ಅನ್ನುವಂಥದ್ದು ಮುಂದಿನ 30 ವರ್ಷಗಳ ಒಳಗಾಗಿ ಭಾರತದಲ್ಲಿ ಇಂಡಿಜಿನಸ್ ಆಗಿ ಸಬ್ಮೆರಿನ್ ಕನ್ಸ್ಟ್ರಕ್ಷನ್ ಅನ್ನು ಮಾಡಲಿಕ್ಕೆ ತಂದಿರತಕ್ಕಂಥದ್ದು. ಈ P75 ಅಲ್ಲಿ ಫೇಸ್ 1 ಆ್ಯಂಡ್ ಫೇಸ್ 2 ಅನ್ನು ಕೂಡ ನಾವು ಪ್ರಾಜೆಕ್ಟ್ 75 ಅಲ್ಲಿ ಕಾಣಬಹುದು. ಪ್ರಾಜೆಕ್ಟ್ 75 ಅನ್ನುವಂಥದ್ದು 2005ರಲ್ಲೇ ಇದನ್ನು ಸಹಿ ಹಾಕಲಾಗಿತ್ತು. 6 ಸ್ಕಾರ್ಪಿನ್ ಕ್ಲಾಸ್ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮೆರಿನ್ಸ್ಗಳನ್ನು ಬಿಲ್ಡ್ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಇದರ ಹಿನ್ನೆಲೆಯಲ್ಲಿ ಭಾರತ ಮತ್ತು ಫ್ರಾನ್ಸ್ನ ನಡುವೆ ಕಾಂಟ್ರಾಕ್ಟ್ ಅನ್ನು ಕೂಡ ಸಹಿ ಹಾಕಲಾಗಿತ್ತು. ಈಗ ಯಾಕೆ ಇದನ್ನು ಚರ್ಚೆ ಮಾಡ್ತಿದ್ದೇವೆ ಅಂತ ಅಂದರೆ, ರಷ್ಯಾ ಪ್ರೀವಿಯಸ್ಲಿ ಈ ಒಂದು ಪ್ರಪೋಸಲ್ ಇಂದ ಆಚೆ ಕೂಡ ಬಂದಿತ್ತು. ಅಂದರೆ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ನಲ್ಲಿರ್ತಕ್ಕಂಥ ಕಂಡೀಷನ್ಸ್ಗಳನ್ನು ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂಥ ಉದ್ದೇಶಕ್ಕೆ ರಷ್ಯಾ P75I ಅನ್ನುವಂಥ ಪ್ರಾಜೆಕ್ಟ್ನಿಂದ ಹೊರಗಡೆ ಕೂಡ ಬಂದಿತ್ತು. ಇಲ್ಲಿ 6 ಅಡ್ವಾನ್ಸ್ಡ್ ಸಬ್ಮೆರಿನ್ಸ್ಗಳ ಕನ್ಸ್ಟ್ರಕ್ಷನ್ಗೆ ಕೂಡ ಗಮನವನ್ನು ಹರಿಸಲಾಗಿತ್ತು. ಇದರಿಂದ ರಷ್ಯಾ ಆಚೆ ಕೂಡ ಉಳಿದಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಪ್ರಾಜೆಕ್ಟ್ 75ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದು. P75I ಅನ್ನುವಂಥದ್ದು ಇದು ಈ ಒಂದು ಪ್ರಾಜೆಕ್ಟಿನ 2ನೇ ಹಂತ, ಸೆಕೆಂಡ್ ಫೇಸ್ ಆಗಿದ್ದು 2007ರಲ್ಲಿ ಇದನ್ನು ಅಪ್ರೂವ್ ಮಾಡಲಾಯಿತು. ಇಂಡಿಯಾದ 30 ವರ್ಷದ ಪ್ಲಾನ್ ಏನಿದೆ ಇಂಡಿಜಿನಸ್ ಸಬ್ಮೆರಿನ್ ಕನ್ಸ್ಟ್ರಕ್ಷನ್ ಅನ್ನು ಮಾಡುವಂಥದ್ದು, ಇದರ 2ನೇ ಹಂತವಾಗಿ ಈ P75I ಅನ್ನುವಂಥ ಪ್ರಾಜೆಕ್ಟನ್ನು ಕಾಣಬಹುದು. ಇದು 6 ಮಾಡರ್ನ್ ಕನ್ವೆನ್ಷನ್ ಸಬ್ಮೆರಿನ್ಸ್ಗಳನ್ನು ಇಂಡಿಜಿನಸ್ ಆಗಿ ಕನ್ಸ್ಟ್ರಕ್ಟ್ ಮಾಡುವಂಥದ್ದನ್ನು ಎನ್ವಿಸೇಜ್ ಮಾಡುತ್ತೆ. ನಾನ್ ನ್ಯೂಕ್ಲಿಯರ್ ಅಥವಾ ಡೀಸೆಲ್ ಎಲೆಕ್ಟ್ರಿಕ್ ಇಂಜಿನ್ಸ್ಗಳಾಗಿರುತ್ತೆ ಇವು. ಇನ್ನು ಕಾಂಟೆಂಪ್ರರಿ ವಾರ್ ಎಕ್ವಿಪ್ಮೆಂಟ್ಸ್ಗಳಾಗಿ ಬಳಸ್ಕೊಳ್ಬಹುದು. ವೆಪನ್ಸ್ ಮತ್ತು ಸೆನ್ಸರ್ಸ್ಗಳನ್ನು ಕೂಡ ನಾವು ಕಾಣಬಹುದು. ಫ್ಯೂಯಲ್ ಸೆಲ್ ಬೇಸ್ಡ್ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಸಿಸ್ಟಮ್ ಅನ್ನು ನಾವಿಲ್ಲಿ ಕಾಣಬಹುದು. ಹಾಗೆ ಅಡ್ವಾನ್ಸ್ಡ್ ಟಾರ್ಪಿಡೋಸ್ ಮತ್ತು ಮಾಡರ್ನ್ ಮಿಸೈಲ್ಸ್ಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ. ಹಾಗೆಯೇ ಇದು ಭಾರತದ ಮೊದಲ ಪ್ರೋಗ್ರಾಮ್ ಕೂಡ ಆಗುತ್ತೆ. ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕಾನ್ಸೆಪ್ಟ್ನ ಅಡಿಯಲ್ಲಿ ಪ್ರೋಗ್ರೆಸ್ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ಇಲ್ಲಿ ಪ್ರೈವೇಟ್ ಸೆಕ್ಟರ್ಗೂ ಕೂಡ ನೀಡಲಾಗ್ತಾ ಇರ್ತಕ್ಕಂಥದ್ದನ್ನು ಕಾಣಬಹುದು. ಹಾಗಾದರೆ ಯಾಕೆ ಇಲ್ಲಿಂದ ಕೆಲವೊಂದು ಕಂಟ್ರೀಸ್ಗಳು ಹೊರಗೆ ಹೋಗಿದೆ, ಈಗ ರಷ್ಯಾ ಯಾಕೆ ಪುಲ್ಔಟ್ ಮಾಡ್ತು ಅಂತ ಅಂದರೆ, ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಮತ್ತು ಸ್ಟೆಲ್ತ್ ಟೆಕ್ನಾಲಜಿ ಮತ್ತು ಕನ್ಸ್ಟ್ರಕ್ಷನ್ ಇನ್ ಇಂಡಿಯಾ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಇದರೆಲ್ಲರಲ್ಲಿ ಏನು ಕಂಡೀಷನ್ಸ್ಗಳನ್ನು ಇಲ್ಲಿ ಪುಟ್ಔಟ್ ಮಾಡಿದ್ದಾರೆ ಆ ಕಂಡೀಷನ್ಸ್ಗಳಾಗಿರಬಹುದು. ಹಾಗೆ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಸಿಸ್ಟಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ಮಚ್ ಅಡ್ವಾನ್ಸ್ಡ್ ಆಗಿದೆ. ಹಾಗಾಗಿ ಯಾವುದೇ ಒಂದು ಪ್ರೋಟೋಟೈಪ್ ಅನ್ನುವಂಥದ್ದು ಅವೈಲಬಲ್ ಇಲ್ಲ ಇದರಲ್ಲಿ. ಇದರ ಹಿನ್ನೆಲೆಯಲ್ಲಿ ಕೆಲವೊಂದು ಕಂಟ್ರೀಸ್ಗಳು ಪುಲ್ಔಟ್ ಆಗಿರ್ತಕ್ಕಂಥದ್ದು. ಪ್ರೀವಿಯಸ್ಲಿ ಸ್ವೀಡನ್, ಫ್ರಾನ್ಸ್, ಜರ್ಮನಿ ಕೂಡ ಈ ಒಂದು ಪ್ರಾಜೆಕ್ಟಿಂದ ಪುಲ್ಔಟ್ ಆಗಿದ್ದು, ಈಗ ರಷ್ಯಾ ಕೂಡ ಇದರಿಂದ ಪುಲ್ಔಟ್ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆರ್ಟಿಕಲನ್ನು ಚರ್ಚೆ ಮಾಡಿದ್ವಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ತಾ ಇರಬೇಕಾಗಿರೋದು ಏನು ಅಂದರೆ, ಪ್ರಾಜೆಕ್ಟ್ 75 ಅಂದರೆ ಏನು ಅಂದಾಗ, ಇಂಡಿಯನ್ ನೇವಿ 30 ವರ್ಷಗಳಲ್ಲಿ ಇಂಡಿಜಿನೈಸೇಷನ್ ಮಾಡಬೇಕು ಸಬ್ಮೆರಿನ್ ಕನ್ಸ್ಟ್ರಕ್ಷನ್ನ ಅಂತ ಹೇಳಿ ಏನು ಗುರಿಯನ್ನು ಇಟ್ಕೊಂಡಿದೆ, ಅದರ ಭಾಗವಾಗಿರ್ತಕ್ಕಂಥದ್ದೇ ಈ ಪ್ರಾಜೆಕ್ಟ್ 75 ಅನ್ನುವಂಥದ್ದು. ಇದರ ಫೇಸ್ 1 ಆ್ಯಂಡ್ ಫೇಸ್ 2 ಅನ್ನು ಕಾಣಬಹುದು. ಸದ್ಯಕ್ಕೆ 6 ಸ್ಕಾರ್ಪಿಯನ್ ಕ್ಲಾಸ್ ಸಬ್ಮೆರಿನ್ಸ್ಗಳನ್ನು ಇದರಿಂದ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದನ್ನು ನಾವು ಕಾಣಬಹುದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಸಿಸ್ಟಮ್ ಅಂದರೆ ಏನು ಅನ್ನುವಂಥದ್ದನ್ನು ಕೂಡ ಒಂದ್ಸತಿ ನೋಡೋಣ. ಇದು ನಾನ್ ನ್ಯೂಕ್ಲಿಯರ್ ಸಬ್ಮೆರಿನ್ ಆಗಿದ್ದು ಯಾವುದೇ ಅಟ್ಮಾಸ್ಫಿರಿಕ್ ಆಕ್ಸಿಜನ್ಗೆ ಎಕ್ಸ್ಪೋಜರ್ ಅನ್ನುವಂಥದ್ದು ಇಲ್ಲಿ ಇರೋದಿಲ್ಲ. ನಾನ್ ನ್ಯೂಕ್ಲಿಯರ್ ಸಬ್ಮೆರಿನ್ ಟು ಫಂಕ್ಷನ್ ವಿತೌಟ್ ಎಕ್ಸ್ಪೋಜರ್ ಟು ಅಟ್ಮಾಸ್ಫಿರಿಕ್ ಆಕ್ಸಿಜನ್ ಹಾಗಿದ್ದು, ಇದನ್ನು ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಅಥವಾ ಏರ್ ಇಂಡಿಪೆಂಡೆಂಟ್ ಪವರ್ ಅಂತ ಕೂಡ ಕರಿತೇವೆ. ನಾರ್ಮಲಿ ಡೀಸೆಲ್ ಸಬ್ಮೆರಿನ್ಸ್ಗಳಿಗೆ ಅವುಗಳ ಬ್ಯಾಟ್ರೀಸ್ಗಳ ರೀಚಾರ್ಜ್ ಮಾಡೋದಕ್ಕೆ ಸರ್ಫೇಸಿಗೆ ಬರುವಂಥ ಅವಶ್ಯಕತೆ ಇರುತ್ತೆ. ಹಾಗೆ ಫ್ರೆಶ್ ಸಪ್ಲೈ ಆಫ್ ಅಟ್ಮಾಸ್ಫಿರಿಕ್ ಆಕ್ಸಿಜನ್ ಅನ್ನುವಂಥದ್ದು ಅದಕ್ಕೆ ಅವಶ್ಯಕತೆ ಇರುತ್ತೆ. ಆದರೆ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಸಿಸ್ಟಮ್ನಲ್ಲಿ ಇದು ಆ ರೀತಿ ಇರೋದಿಲ್ಲ. ಅಂದರೆ ಇದಕ್ಕೆ ಆಕ್ಸಿಜನ್ನಿನ ಸಪೋರ್ಟ್ ಅನ್ನುವಂಥದ್ದು ಅವಶ್ಯಕತೆ ಇರೋದಿಲ್ಲ. ಮುಂದಿನ ಆರ್ಟಿಕಲ್ ಅಬಿಸ್ಮಲ್ ಸ್ಟೇಟ್ ಆಫ್ ಹೆರಿಟೇಜ್ ಕನ್ಸರ್ವೇಷನ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಹೆರಿಟೇಜ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದು. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅವರ ಪರ್ಫಾರ್ಮೆನ್ಸ್ ಆಡಿಟ್ ಆನ್ ಪ್ರಿಸರ್ವೇಷನ್ ಅಂಡ್ ಕನ್ಸರ್ವೇಷನ್ ಆನ್ ಮಾನ್ಯುಮೆಂಟ್ಸ್ ಅಂಡ್ ಆಂಟಿಕ್ವಿಟೀಸ್ ಅನ್ನುವಂಥ ಒಂದು ರಿಪೋರ್ಟ್ ಅನ್ನುವಂಥದ್ದು ಟೇಬಲ್ ಆಗಿದೆ ಪಾರ್ಲಿಮೆಂಟ್ನಲ್ಲಿ. ಇಲ್ಲಿ ಮುಖ್ಯವಾಗಿ ಏನು ತಿಳಿಸ್ತಾ ಇದೆ ಅಂತ ಅಂದರೆ, ಪುವರ್ ಸ್ಟೇಟ್ ಆಫ್ ಹೆರಿಟೇಜ್ ಕನ್ಸರ್ವೇಷನ್ ಅಕ್ರಾಸ್ ದಿ ಇಂಡಿಯಾದ ಬಗ್ಗೆ ಇದು ಮಾತಾಡ್ತಾ ಇದೆ. ಅಂದರೆ ನಮ್ಮ ಒಂದು ಪರಂಪರಾಗತವಾಗಿ ಬಂದಿರತಕ್ಕಂಥ ನಮ್ಮ ಬಿಲ್ಡಿಂಗ್ಸ್ ಆಗಿರ್ಬೋದು ಅಥವಾ ನಮ್ದು ಯಾವುದೇ ಕಲ್ಚರ್ಸ್ ಆಗಿರ್ಬೋದು, ಸ್ಕ್ರಿಪ್ಚರ್ಸ್ ಆಗಿರ್ಬೋದು, ಈ ರೀತಿಯ ಒಂದು ಹೆರಿಟೇಜನ್ನು ಉಳಿಸ್ಕೊಂಡು ಬರೋದ್ರಲ್ಲಿ ನಾವು ಪುವರ್ ಆದಂಥ ಒಂದು ಸ್ಥಿತಿಗತಿಯನ್ನು ಕಾಣ್ತಿದ್ದೇವೆ ಅನ್ನುವಂಥದ್ದನ್ನು ನಮಗೆ ಈ ಒಂದು ರಿಪೋರ್ಟ್ ತಿಳಿಸ್ತಾ ಇದೆ. ಈ ರಿಪೋರ್ಟ್ನಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಇಶ್ಯೂಸ್ಗಳನ್ನು ನೋಡೋದಾದರೆ, ಲ್ಯಾಕ್ ಆಫ್ ಪ್ರಾಪರ್ ನ್ಯಾಷನಲ್ ಪಾಲಿಸಿ, ಆರ್ಕಿಯಾಲಜಿಕಲ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಎಕ್ಸ್ಕವೇಷನ್ನ ವಿಚಾರದಲ್ಲಿ ಯಾವುದೇ ಒಂದು ನ್ಯಾಷನಲ್ ಪಾಲಿಸಿ ನಮ್ಮಲ್ಲಿ ಇಲ್ಲದೆ ಇರತಕ್ಕಂಥದ್ದು ಮತ್ತು ಆಂಟಿಕ್ವಿಟೀಸ್ಗಳಿಗೂ ಕೂಡ ಇದು ಇದೇ ರೀತಿಯಾಗಿ ಆಗಿದೆ. ಪಾಲಿಸಿ ಅನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲ. ಮತ್ತು ಲೆಸ್ ಅಲೊಕೇಶನ್ ಆಫ್ ಫಂಡ್ಸ್, ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಬಡ್ಜೆಟ್ ಅನ್ನುವಂಥದ್ದು ಇಟ್ ಈಸ್ ನಾಟ್ ಈವನ್ 1% ಆಫ್ ದಿ ಇಂಟೆಂಡೆಡ್ ಅಲೊಕೇಶನ್ ಆಗಿರೋದ್ರಿಂದಾಗಿ ಇದು ಕೂಡ ಸಾಕಷ್ಟು ಕಡಿಮೆ ಆಗ್ತಾ ಇದೆ. ಲ್ಯಾಕ್ ಆಫ್ ಕೋಆರ್ಡಿನೇಷನ್,
ಯಾವುದೇ ಒಂದು ಸಿನರ್ಜಿ ಅನ್ನುವಂಥದ್ದು ಬೇರೆ ಬೇರೆ ಏಜೆನ್ಸೀಸ್ಗಳು ಏನು ಹೆರಿಟೇಜ್ ಕನ್ಸರ್ವೇಷನ್ಗೆ ಇದಾವೆ ಅವುಗಳ ನಡುವೆ ಇಲ್ಲದೆ ಇರತಕ್ಕಂಥದ್ದಾಗಿರಬಹುದು. ಉದಾಹರಣೆಗೆ ನ್ಯಾಷನಲ್ ಕಲ್ಚರ್ ಫಂಡ್ ಅನ್ನುವಂಥದ್ದು 1996ರಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಹಾಗೆಯೇ ಇದು ಕೇವಲ 14% ಆಫ್ ದಿ ಫಂಡ್ಸ್ಗಳನ್ನು ಅದಕ್ಕೆ ಏನು ಅಲೋಕೇಟ್ ಮಾಡಿದ್ದಾರೆ ಅವುಗಳನ್ನು ಮಾತ್ರ ಬಳಕೆ ಮಾಡಿಕೊಂಡಿದೆ. ವೆರಾಸ್ ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಅಂತ ASI ಅನ್ನು ಹೊಂದಿದ್ದಾರೆ. ಅಂದರೆ ASI ನೊಟ್ಟಿಗೆ ಸರಿಯಾದ ರೀತಿಯಲ್ಲಿ ಕೋಆರ್ಡಿನೇಷನ್ ಅನ್ನು ಹೊಂದಿದ್ರೆ ಇಲ್ಲಿರ್ತಕ್ಕಂಥ ಫಂಡ್ಸ್ಗಳನ್ನು ಇನ್ನಷ್ಟು ಬೆಟರ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೋದಾಗಿತ್ತು. ಇನ್ನು ವೇರಿಯಸ್ ಪ್ರಾವಿಷನ್ಸ್ಗಳ ವೈಲೇಷನ್ ಕೂಡ ಆಗ್ತಾ ಇದೆ. ವೈಲೇಷನ್ ಆಫ್ ದಿ ಪ್ರಾವಿಷನ್ಸ್ ಆಫ್ ಮಾನ್ಯುಮೆಂಟ್ಸ್ ಆಕ್ಟ್ AMASRನ ವೈಲೇಷನ್ಸ್ಗಳು ಕೂಡ ಆಗ್ತಿರೋದನ್ನು ಕಾಣ್ಬೋದಾಗುತ್ತೆ. ಉದಾಹರಣೆಗೆ ಹುಮಾಯೂನ್ಸ್ ಟೂಮ್ನಲ್ಲಿ CAG ಇನ್ಸ್ಪೆಕ್ಷನ್ ಏನು ರಿವೀಲ್ ಮಾಡಿದೆ ಅಂತ ಅಂದರೆ ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ಅನ್ನುವಂಥದ್ದನ್ನು ಪ್ರಾಹಿಬಿಟೆಡ್ ಏರಿಯಾದಲ್ಲಿ ತಗೊಳ್ತಾ ಇದ್ದಾರೆ ಅದರ್ ದ್ಯಾನ್ ದಿ ಏಜೆನ್ಸಿ ಅದರ್ ದ್ಯಾನ್ ದಿ ASIನ ಕಡೆಯಿಂದಾಗಿ. ಅಂದರೆ ಇಲ್ಲಿ ವೈಲೇಷನ್ ಆಫ್ ದಿ ಆ್ಯಕ್ಟ್ ಆಗ್ತಿರ್ತಂಥದ್ದನ್ನು ಗಮನಿಸ್ಬೋದು. ಮತ್ತು ಗಾರ್ಬೇಜ್ ಆ್ಯಂಡ್ ಸೀವೇಜನ್ನು ಹೆರಿಟೇಜ್ ಅಂತ ಹೇಳಿ ನಾವು ಗುರುತಿಸುವಂಥ ನಮ್ಮ ಒಂದು ಅಂಥ ಇಂಪಾರ್ಟೆಂಟ್ ಪ್ರಾವಿನ್ಸಸ್ಗಳಲ್ಲಿ ಅಥವಾ ಪ್ಲೇಸಸ್ಗಳಲ್ಲಿ ಡಿಸ್ಚಾರ್ಜ್ ಮಾಡ್ತಾ ಇರ್ತಕ್ಕಂಥದ್ದು. ಉದಾಹರಣೆಗೆ ಮೆನಿ ಲೇಕ್ಸ್ಗಳಲ್ಲಿ ಗಾರ್ಬೇಜನ್ನು ಡಿಸ್ಚಾರ್ಜ್ ಮಾಡುವಂಥದ್ದು ಇದು ಕೂಡ ಆಡಿಟ್ ಟೀಮ್ ರಿವೀಲ್ ಮಾಡಿರ್ತಕ್ಕಂಥ ಒಂದು ಅಂಶ ಆಗಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ಆ್ಯಕ್ಟ್ನ ಬಗ್ಗೆ ತಿಳ್ಕೊಳ್ಳೋದೇ ಆದರೆ ಈ ಆ್ಯಕ್ಟ್ ಯಾವ ವರ್ಷದಲ್ಲಿ ಬಂತು ಅನ್ನುವಂಥದ್ದನ್ನು ತಪ್ಪದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪಾರ್ಲಿಮೆಂಟ್ ಆಫ್ ಇಂಡಿಯಾ ಇದನ್ನು ಎನ್ಯಾಕ್ಟ್ ಮಾಡಿರ್ತಕ್ಕಂಥದ್ದು. ಏನ್ಷಂಟ್ ಆ್ಯಂಡ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಆ್ಯಂಡ್ ಆರ್ಕಿಯಾಲಜಿಕಲ್ ಸೈಟ್ಸ್ ಆ್ಯಂಡ್ ರಿಮೈನ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಇದರ ಒಂದು ಪ್ರಿಸರ್ವೇಷನ್ಗೆ ಅಂತ ಹೇಳಿ ಈ ಒಂದು ಆ್ಯಕ್ಟನ್ನು ಹೊರತಂದಿರ್ತಕ್ಕಂಥದ್ದು. ಹಾಗೆಯೇ ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ಸ್ಗಳ ರೆಗ್ಯುಲೇಟ್ ಮಾಡಲಿಕ್ಕೆ, ಸ್ಕಲ್ಪ್ಚರ್ಸ್ಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಕಾರ್ವಿಂಗ್ಸ್ಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇದು ಮುಖ್ಯವಾದಂಥ ಒಂದು ಆ್ಯಕ್ಟ್ ಆಗುತ್ತೆ ಭಾರತದಲ್ಲಿ. ಮುಂದಿನ ಆರ್ಟಿಕಲ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ಕುರಿತಾದಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದು. ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ 2021ರಲ್ಲಿ ಆಗಸ್ಟ್ 12, 2021ರಲ್ಲಿ ಇದನ್ನು ನೋಟಿಫೈ ಮಾಡಿತ್ತು. ಇದರ ಹಿನ್ನೆಲೆಯಲ್ಲಿ ಕೆಲವೊಂದು ಅಂಶಗಳನ್ನು ಚರ್ಚೆ ಮಾಡೋಣ. ಭಾರತವು ಒಂದು ರೆಸಲ್ಯೂಷನನ್ನು ಸಹಿ ಮಾಡಿದೆ. UNEAಯ ಅಡಿಯಲ್ಲಿ ಒಂದು ಅಗ್ರಿಮೆಂಟನ್ನು ಡ್ರಾಪ್ ಮಾಡಲಿಕ್ಕೆ ಅಂತ ಹೇಳಿ. ಇದರಿಂದಾಗಿ ಈ ಎಲ್ಲ ಏನು ರೆಸಲ್ಯೂಷನ್ಸ್ಗಳಿಗೆ ಸಹಿ ಹಾಕಿರ್ತಕ್ಕಂಥ ಸಿಗ್ನೇಟರೀಸ್ಗಳಿದ್ದಾರೆ ಇವರೆಲ್ಲರ ಮೇಲೆ ಇದು ಲೀಗಲಿ ಬೈಂಡಿಂಗ್ ಆಗಿರುತ್ತೆ. ಫುಲ್ ಲೈಫ್ ಆಫ್ ಸೈಕಲ್ ಆಫ್ ಪ್ಲಾಸ್ಟಿಕ್ಸ್ ಅಂದರೆ ಒಂದು ಪ್ಲಾಸ್ಟಿಕ್ ಜನರೇಟ್ ಆದ ನಂತರದಲ್ಲಿ ಅದು ಪೂರ್ತಿಯಾಗಿ ಅದರ ಒಂದು ಡಿಸ್ಪೋಸಲ್ ಆಗುವವರೆಗೂ ಕೂಡ, ಪ್ರೊಡಕ್ಷನಿಂದ ಡಿಸ್ಪೋಸಲ್ನವರೆಗೂ ಕೂಡ ಪ್ಲಾಸ್ಟಿಕ್ಕನ್ನು ಯಾವ ರೀತಿಯಾಗಿ ನಾವು ಬಳಸಬೇಕು, ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಲೀಗಲಿ ಬೈಂಡಿಂಗ್ ಆಗಿರ್ತಕ್ಕಂಥ ಒಂದು ಅಗ್ರಿಮೆಂಟ್ ಆಗಿದೆ. ಇದನ್ನು ಭಾರತ ಇದರ ರೆಸಲ್ಯೂಷನ್ಗೆ ಸಹಿ ಹಾಕಿದೆ UNEAಯ ಅಡಿಯಲ್ಲಿ. ಓಕೆ, ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಏನು ಅನ್ನುವಂಥದ್ದನ್ನು ನೋಡೋಣ. ಈ ಒಂದು ಪದವೇ ಹೇಳುವಂತೆ ಕೇವಲ ಒಮ್ಮೆಗೆ ನಾವು ಅದನ್ನು ಬಳಕೆ ಮಾಡಿ ಡಿಸ್ಕಾರ್ಡ್ ಮಾಡುವಂಥದ್ದು. ಉದಾಹರಣೆಗೆ ಪಾಲಿಥೀನ್ ಬ್ಯಾಗ್ಸ್ಗಳು ತೆಳುವಾದಂಥದ್ದು ಏನು ತರ್ತೇವೆ, ತರಕಾರಿ ತರ್ತೇವೆ, ಅಲ್ಲಿ ಬಿಸಾಕ್ತೇವೆ. ಅಥವಾ ಒಂದೇ ಸಾರಿ ಐಸ್ ಕ್ರೀಮ್ಸ್ಗಳನ್ನು ತಿನ್ನೋದಕ್ಕೆ ಬಳಸುವಂಥ ಸ್ಪೂನ್ಸ್ಗಳಾಗಿರ್ಬೋದು, ಒಂದು ಸಾರಿ ಬಳಸ್ತೇವೆ ಬಿಸಾಕ್ತೇವೆ. ಈ ರೀತಿ ಬಳಸುವಂಥದ್ದನ್ನು ನಾವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅಂತ ಹೇಳಿ ಕರಿತೇವೆ. ಅಥವಾ ವಾಟರ್ ಬಾಟಲ್ಸ್ ಆಗಿರ್ಬೋದು, ಪ್ಯಾಕೇಜಿಂಗ್ ಐಟಮ್ಸ್ಗಳಾಗಿರ್ಬೋದು, ಸೋಪು ಶಾಂಪು ಮೇಲೆ ಬಳಸುವಂಥ ಕವರ್ಸ್ಗಳಾಗಿರ್ಬೋದು, ಈ ರೀತಿಯ ಬ್ಯಾಗ್ಸ್ಗಳು ಅಥವಾ ಕಾಫಿ ಕಪ್ಸ್ಗಳಾಗಿರ್ಬೋದು, ಈ ರೀತಿಯ ಒಂದು ಐಟಮ್ಸ್ಗಳು. ಈಗ ಆಸ್ ಪರ್ ದಿ ಮಿಂಡರು ಫೌಂಡೇಶನ್ ರಿಪೋರ್ಟ್ 2021 ನೋಡೋದೇ ಆದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅನ್ನುವಂಥದ್ದು ಏನು ನಾವು ಪ್ಲಾಸ್ಟಿಕ್ಕನ್ನು ಗ್ಲೋಬಲಿ ಬಳಸ್ತೇವೆ ಅದರ 1/3 ಇರ್ತಕ್ಕಂಥದ್ದು. ಮತ್ತು ಇದನ್ನು 98% ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಫಾಸಿಲ್ ಫ್ಯೂಯಲ್ಸ್ಗಳಿಂದಲೇ ಪ್ರೊಡ್ಯೂಸ್ ಮಾಡುವಂಥದ್ದು. ಹಾಗಾಗಿ ಮ್ಯಾನುಫ್ಯಾಕ್ಚರ್ ಮಾಡುವಾಗಲೂ ಕೂಡ ಇದು ಆರೋಗ್ಯಕ್ಕೆ ಹಾನಿಕರ, ಸಮಾಜಕ್ಕೆ ಹಾನಿಕರ, ಪರಿಸರಕ್ಕೆ ಹಾನಿಕರ. ಇದನ್ನು ಡಿಸ್ಕಾರ್ಡ್ ಮಾಡುವಾಗಂತೂ ಕೂಡ ಇದು ಬಹುದೊಡ್ಡ ಸಮಸ್ಯೆ ಆಗ್ತಾ ಇದೆ. ಭಾರತ ಟಾಪ್ 100 ಕಂಟ್ರೀಸಲ್ಲಿದೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕಿನ ವೇಸ್ಟ್ ಜನರೇಷನ್ನಲ್ಲಿ 94ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಟಾಪ್ 3 ಕಂಟ್ರೀಸ್ ಅಂದರೆ ಸಿಂಗಪೂರ್, ಆಸ್ಟ್ರೇಲಿಯಾ ಮತ್ತು ಒಮನ್ ಇರ್ತಕ್ಕಂಥದ್ದು. ಇನ್ನು ಇಂಡಿಯಾದ ಡೊಮೆಸ್ಟಿಕ್ ಪ್ರೊಡಕ್ಷನ್ ಆಫ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತಂದರೆ 8 ಮಿಲಿಯನ್ ಮೆಟ್ರಿಕ್ ಟನ್ಸ್ಗಳಷ್ಟು ಆ್ಯನ್ಯಲಿ ಇದೆ. ಮತ್ತು 2.9 ಮಿಲಿಯನ್ ಮೆಟ್ರಿಕ್ ಟನ್ಸ್ಗಳಷ್ಟನ್ನು ಇಂಪೋರ್ಟ್ ಕೂಡ ಮಾಡ್ಕೊಳ್ತಾ ಇತ್ತು. ಭಾರತದ ಪರ್ ಕ್ಯಾಪಿಟ ಜನರೇಷನ್ ಎಷ್ಟು ಈ ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ದು ಅಂದರೆ 4 kg ಇರ್ತಕ್ಕಂಥದ್ದು. ಇನ್ನು ಲಾರ್ಜೆಸ್ಟ್ ಶೇರ್ ಆಫ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನುವಂಥದ್ದನ್ನು ಪ್ಯಾಕೇಜಿಂಗಿಗಾಗಿಯೇ ಬಳಸಲಾಗ್ತದೆ. ಮುಖ್ಯವಾಗಿ ಎಷ್ಟು ಅಂತ ಅಂದರೆ 95% ಪ್ಯಾಕೇಜಿಂಗಾಗಿ ಬಳಸುವಂಥದ್ದು ಈ ಒಂದು ಕ್ಯಾಟಗರಿಗೆ 95% ಬಿಲಾಂಗಿಂಗ್ ಆಗುತ್ತೆ. ಉದಾಹರಣೆಗೆ ಟೂತ್ಪೇಸ್ಟ್ನಿಂದ ಶೇವಿಂಗ್ ಕ್ರೀಮ್ನವರೆಗೆ, ಫ್ರೋಝನ್ ಫುಡ್ಸ್ನವರೆಗೆ ಎಲ್ಲವೂ ಕೂಡ ಪ್ಯಾಕೇಜಿಂಗಿಗೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಬಳಸುವಂಥದ್ದು. ಹಾಗಾದರೆ ಯಾಕೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನುವಂಥದ್ದು ಇಟ್ ಇಸ್ ಅ ಕಾಸ್ ಆಫ್ ಕನ್ಸರ್ನ್ ಅಂತ ನೋಡೋದಾದರೆ ಇದು ನಮ್ಮ ಎನ್ವಿರಾನ್ಮೆಂಟಿಗೆ ಹಾನಿಕರ ಆಗುತ್ತೆ. ಮತ್ತು ಇದರಿಂದಾಗಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ಗಳು ಕೂಡ ಹೆಚ್ಚಾಗುತ್ತೆ. ಮತ್ತು ಇದರ ವೇಸ್ಟ್ ಡಿಸ್ಪೋಸಲ್ ಅನ್ನುವಂಥದ್ದು ಬಹುದೊಡ್ಡ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಏನೆಲ್ಲವನ್ನು ಬ್ಯಾನ್ ಮಾಡಿದೆ ನಮ್ಮ ಒಂದು
ಇತ್ತೀಚಿನ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಅನ್ನುವಂಥ ನೋಟಿಫಿಕೇಶನ್ ಅಂತ ಅಂದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನ್ನುವಂಥದ್ದು ಒಂದು ಬ್ಯಾನನ್ನು ಅನೌನ್ಸ್ ಮಾಡಿದೆ. ಇಯರ್ಬಡ್ಸ್ಗಳ ಮೇಲೆ, ಬಲೂನ್ ಸ್ಟಿಕ್ಸ್ಗಳ ಮೇಲೆ, ಕ್ಯಾಂಡಿ, ಐಸ್ ಕ್ರೀಮ್ ಸ್ಟಿಕ್ಸ್, ಕಟ್ಲರಿ ಐಟಮ್ಸ್ ಉದಾಹರಣೆಗೆ ಪ್ಲೇಟ್ಸ್, ಕಪ್ಸ್, ಗ್ಲಾಸಸ್, ಫೋಕ್ಸ್, ಸ್ಪೂನ್ಸ್, ನೈಫ್ಸ್ ಇವು ಯಾವೇ ಆಗಿದ್ರೂ ಕೂಡ ಸಿಂಗಲ್ ಯೂಸನ್ನು ಮಾಡುವಂಥ ಎಲ್ಲವುದರ ಮೇಲೂ ಕೂಡ ಈಗ ಬ್ಯಾನ್ ಅನ್ನು ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಇನ್ನು PVC ಬ್ಯಾನರ್ಸ್ಗಳೇನು 100 ಮೈಕ್ರಾನ್ಸ್ಗಳಿಗಿಂತ ಕೆಳಗಿರುತ್ತೆ ಅಥವಾ ಪಾಲಿಸ್ಟಿರಾನ್ ಫಾರ್ ಡೆಕೋರೇಷನ್ ಅನ್ನು ಏನು ಬಳಸ್ತೀವಿ ಇವೆಲ್ಲವನ್ನು ಕೂಡ ಬ್ಯಾನ್ ಮಾಡಲಾಗಿದೆ. ಪಾಲಿಥಿನ್ ಬ್ಯಾಗ್ ಅಂಡರ್ 75 ಮೈಕ್ರಾನ್ಸ್ಗಳನ್ನು ಈಗಾಗಲೇ ಸೆಪ್ಟೆಂಬರ್ 2021 ಬ್ಯಾನ್ ಮಾಡಲಾಗಿತ್ತು. ನಂತರದಲ್ಲಿ ಈ ಒಂದು ಲಿಮಿಟನ್ನು ಅರ್ಲಿಯರ್ 50 ಮೈಕ್ರಾನ್ಸ್ ಇದ್ದಿದ್ದಂಥದ್ದನ್ನು ಈಗ 75 ಮೈಕ್ರಾನ್ಸ್ ಅಂತ ಮಾಡಲಾಗಿತ್ತು ಮತ್ತು ಡಿಸೆಂಬರ್ 2022ರಿಂದ ಇದನ್ನು 120 ಮೈಕ್ರಾನ್ ಒಳಗಿರ್ತಕ್ಕಂಥ ಪಾಲಿಥಿನ್ ಬ್ಯಾಗ್ಸ್ಗಳನ್ನು ಬಳಸುವಂತಿಲ್ಲ ಅನ್ನುವಂಥದ್ದನ್ನು ಈಗ ಹೊರತಾಗ್ತಿರ್ತಕ್ಕಂಥದ್ದು. ಇನ್ನು ಸ್ಯಾಚೆಟ್ಸ್ಗಳ ವಿಚಾರಕ್ಕೆ ಬಂದರೆ ಅವುಗಳನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಲಾಗಿದೆ. ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016ರಲ್ಲಿ ಕಂಪ್ಲೀಟ್ ಬ್ಯಾನನ್ನು ಸ್ಯಾಚೆಟ್ಸ್ಗಳ ಮೇಲೆ ಮೆಟೀರಿಯಲನ್ನು ಸ್ಟೋರ್ ಮಾಡಲಿಕ್ಕೆ, ಪ್ಯಾಕ್ ಮಾಡಲಿಕ್ಕೆ, ಸೆಲ್ ಮಾಡಲಿಕ್ಕೆ ಇವುಗಳನ್ನು ಬ್ಯಾನ್ ಮಾಡುವಂಥದ್ದು. ಉದಾಹರಣೆಗೆ ಗುಟ್ಕಾ, ಟೊಬ್ಯಾಕೊ, ಪಾನ್ ಮಸಾಲವಂಥ ಮೆಟೀರಿಯಲ್ಸ್ಗಳನ್ನು ಸ್ಟೋರಿಂಗ್, ಪ್ಯಾಕಿಂಗ್, ಸೆಲ್ಲಿಂಗಿಗೆ ಅಂತ ಹೇಳಿ ಸ್ಯಾಚೆಟ್ಸ್ಗಳ ರೂಪದಲ್ಲಿ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡೋದನ್ನು ಕಂಪ್ಲೀಟ್ ಬ್ಯಾನ್ ಮಾಡಿರ್ತಕ್ಕಂಥದ್ದು. ಇದರ ಇಂಪ್ಲಿಮೆಂಟೇಷನ್ ಯಾವ ರೀತಿ ಇದೆ ಅಂದರೆ ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದು ಬಹು ಚಾಲೆಂಜಿಂಗ್ ಆಗಿ ಇದೆ. ಈಗಾಗಲೇ ಆಲ್ಮೋಸ್ಟ್ 25 ಇಂಡಿಯನ್ ಸ್ಟೇಟ್ಸ್ಗಳು ಪ್ರೀವಿಯಸ್ಲಿಯೇ ಪ್ಲಾಸ್ಟಿಕ್ಕನ್ನು ಸ್ಟೇಟ್ ಲೆವೆಲ್ನಲ್ಲಿ ಬ್ಯಾನ್ ಮಾಡಿದ್ವು. ಹಾಗಿದ್ರೂ ಕೂಡ ಇದರ ಇಂಪ್ಯಾಕ್ಟ್ ಅನ್ನುವಂಥದ್ದು ಸಾಕಷ್ಟು ಲಿಮಿಟೆಡ್ ಆಗಿ ಇರ್ತಕ್ಕಂಥದ್ದು. ಯಾಕೆ ಅಂತಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನುವಂಥದ್ದು ವೈಡ್ ಸ್ಪ್ರೆಡ್ ಆಗಿ ಬಳಕೆಯನ್ನು ಕಂಡುಕೊಂಡಿದೆ ಜನರಲ್ಲಿ. ಇಟ್ ಈಸ್ ಆಲ್ರೆಡಿ ವೆರಿ ಈಸಿಲಿ ಅವೈಲಬಲ್ ಆ್ಯಂಡ್ ಯೂಸ್ಫುಲ್. ಹಾಗಾಗಿ ಇದಕ್ಕೆ ಒಂದು ಆಲ್ಟರ್ನೇಟಿವ್ ಸರಿಯಾದ ರೀತಿಯಲ್ಲಿ ಸಿಗದ ಹೊರತು ಇದರಿಂದ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಮತ್ತು ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕಿನ ಬಳಕೆಯಿಂದ ದೂರ ಬರುವಂಥದ್ದು ಕಷ್ಟ ಸಾಧ್ಯ ಆಗುತ್ತೆ. ಏನನ್ನು ಮಾಡಬಹುದು ಹಾಗಾದರೆ ಅಂದರೆ ಇದರ ಕುರಿತಾದಂತೆ ಅವೇರ್ನೆಸ್ಸನ್ನು ಮೂಡಿಸ್ಬೋದು. ಅಡ್ವರ್ಟೈಸ್ಗಳನ್ನ ಮುಖಾಂತರವಾಗಿ, ನ್ಯೂಸ್ ಪೇಪರ್, TV ಆ್ಯಡ್ಸ್ಗಳ ಮುಖಾಂತರವಾಗಿ ಸಸ್ಟೈನಬಲ್ ಆಲ್ಟರ್ನೇಟಿವ್ಸ್ಗಳನ್ನು ದೊರಕಿಸ್ಕೊಡ್ಬೇಕು. ಮೊದಲಿಗೆ ಆಲ್ಟರ್ನೇಟಿವ್ ಸಿಕ್ಕಾಗ ತಾವು ಜನರು ಇದರ ಬಳಕೆಯಿಂದ ಆಚೆ ಬರ್ತಾರೆ. ಹಾಗಾಗಿ ಇದರ ವಿಚಾರದಲ್ಲಿರ್ತಕ್ಕಂಥ R&Dಗೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಹೆಚ್ಚಿನ ಒಂದು ಗಮನವನ್ನು ನೀಡಬೇಕಾಗತ್ತೆ. ಕಡೆಯ ಆರ್ಟಿಕಲ್ UGC ಪ್ರಪೋಸಸ್ ಕ್ಲಸ್ಟರಿಂಗ್ ಆಫ್ ಕಾಲೇಜಸ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಡೆವಲಪ್ಮೆಂಟ್ ಆಫ್ ದಿ ಸೋಷಿಯಲ್ ಸೆಕ್ಟರ್ ರಿಲೇಟಿಂಗ್ ಟು ಎಜುಕೇಷನ್, ಗವರ್ಮೆಂಟ್ ಪಾಲಿಸೀಸ್, ಇಂಟರ್ವೆನ್ಷನ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ವೇರಿಯಸ್ ಸೆಕ್ಟರ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. UGC ಅಥವಾ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅನ್ನುವಂಥದ್ದು ಕೆಲವೊಂದು ಗೈಡ್ಲೈನ್ಸ್ಗಳನ್ನು ಈಗ ಫೈನಲೈಸ್ ಮಾಡಿದೆ. ಯಾವ ರೀತಿಯಾಗಿ ಕಾಲೇಜಸ್ ಮತ್ತು ಯೂನಿವರ್ಸಿಟೀಸ್ಗಳನ್ನು ಮಲ್ಟಿ ಡಿಸಿಪ್ಲಿನರಿ ಇನ್ಸ್ಟಿಟ್ಯೂಷನ್ಸ್ಗಳನ್ನಾಗಿ ಬದಲಾವಣೆ ಮಾಡುವಂಥದ್ದು, ಟ್ರಾನ್ಸ್ಫಾರ್ಮೇಷನ್ ಮಾಡುವಂಥದ್ದು ಅನ್ನೋದಕ್ಕೆ ಗೈಡ್ಲೈನ್ಸ್ಗಳನ್ನು ಫೈನಲೈಸ್ ಮಾಡಿದೆ. ಇದಕ್ಕೆ ಬ್ಯಾಕ್ಗ್ರೌಂಡನ್ನು ನೋಡೋದಾದರೆ ಮಲ್ಟಿ ಡಿಸಿಪ್ಲಿನರಿ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಪ್ರಮೋಟ್ ಮಾಡುವಂಥದ್ದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ರ ಒಂದು ಕೀ ಇಂಗ್ರೀಡಿಯೆಂಟ್ ಅಥವಾ ಕೀ ರೆಕಮೆಂಡೇಶನ್ ಕೂಡ ಆಗಿತ್ತು. ಇನ್ನು ಗೈಡ್ಲೈನ್ಸ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ HEIs ಅಂತ ಹೇಳಿ ಕರಿತೇವೆ ಇಂಟು ಮಲ್ಟಿ ಡಿಸಿಪ್ಲಿನರಿ ಇನ್ಸ್ಟಿಟ್ಯೂಷನ್ಸ್ ಅನ್ನುವಂಥದ್ದು ಈಗ ಹೊರತರ್ತಿರೋದನ್ನು ಕಾಣಬಹುದು. ಇದು ಏನನ್ನ ಮುಖ್ಯವಾಗಿ ಅರಿಸುತ್ತೆ ಅಂತ ಅಂದರೆ ಸ್ಟೇಟ್ ಗೌರ್ಮೆಂಟ್ಸ್ಗಳಿಗೆ ಇದು ಹೆಲ್ಪ್ ಮಾಡುತ್ತೆ ಮತ್ತು ಯೂನಿವರ್ಸಿಟೀಸ್ಗಳಿಗೆ ಕೂಡ ಹೆಲ್ಪ್ ಮಾಡುತ್ತೆ ಅಪ್ರೋಪ್ರಿಯೇಟ್ ರೂಲ್ಸ್ ಆ್ಯಂಡ್ ಪಾಲಿಸೀಸ್ಗಳನ್ನು ಫ್ರೇಮ್ ಮಾಡಲಿಕ್ಕೆ ಅಂತ ಹೇಳಿ. ಈಗ ಆ ಗೈಡ್ಲೈನ್ಸನ್ನು ಫೈನಲೈಸ್ ಮಾಡಲಾಗಿದ್ದು ಇದರಲ್ಲಿರ್ತಕ್ಕಂಥ ಕೀ ಹೈಲೈಟ್ಸ್ಗಳನ್ನು ನೋಡೋದಾದರೆ ಅಕಾಡೆಮಿಕ್ ಕೊಲ್ಯಾಬರೇಷನನ್ನು ಕ್ಲಸ್ಟರ್ಸ್ಗಳ ಮುಖಾಂತರವಾಗಿ ಮಾಡುವಂಥದ್ದನ್ನು ಕಾಣಬಹುದು. ಕ್ಲಸ್ಟರ್ ಆಫ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳು ಅಂತ ಹೇಳಿ ಬಿಟ್ವೀನ್ ದಿ ಕ್ಲಸ್ಟರ್ಸ್ಗಳು ಇದನ್ನು ಡೆವಲಪ್ ಮಾಡೋದಕ್ಕೆ ಗಮನವನ್ನು ಹರಿಸೋದು ಬೋತ್ ಇನ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಮೋಡ್ನಲ್ಲಿ. ಮತ್ತು ಕ್ಲಸ್ಟರ್ ಸಿಸ್ಟಮ್ ಇಂಪಾರ್ಟೆನ್ಸನ್ನು ನೋಡೋದಾದರೆ ಇದು ಸಿಂಗಲ್ ಸ್ಟ್ರೀಮ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಪುವರ್ ಎನ್ರೋಲ್ಮೆಂಟ್ ಏನಿರುತ್ತೆ ಅಂಥ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಇದು ಹೆಲ್ಪ್ ಆಗುತ್ತೆ ಗುರುತಿಸಿ ಅದನ್ನು ಅಪ್ಗ್ರೇಡ್ ಮಾಡೋದಕ್ಕೆ. ಮತ್ತು ಕ್ಲಸ್ಟರ್ ಲೆವೆಲ್ನಲ್ಲಿ ಇದರ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡಿದಾಗ ನ್ಯಾಕ್ನ ಅಡಿಯಲ್ಲಿ ಗ್ರೇಡ್ಸ್ಗಳನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೂಡ ನೆರವಾಗುತ್ತೆ. ಇನ್ನು ಸಿಂಗಲ್ ಸ್ಟ್ರೀಮ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಮರ್ಜ್ ಮಾಡುವಂಥದ್ದು ಮಲ್ಟಿ ಡಿಸಿಪ್ಲಿನರಿ ಇನ್ಸ್ಟಿಟ್ಯೂಷನ್ಸ್ಗಳೊಟ್ಟಿಗೆ. ಇದರಿಂದಾಗಿ ಸೇಮ್ ಮ್ಯಾನೇಜ್ಮೆಂಟ್ ಇರುತ್ತೆ, ಡಿಫ್ರೆಂಟ್ ಮ್ಯಾನೇಜ್ಮೆಂಟ್ ಇದ್ದರೂ ಕೂಡ ಡಿಫ್ರೆಂಟ್ ಅಥವಾ ಸೇಮ್ ಮ್ಯಾನೇಜ್ಮೆಂಟ್ ಇದ್ದರೂ ಕೂಡ ಮಲ್ಟಿ ಡಿಸಿಪ್ಲಿನರಿ ಇನ್ಸ್ಟಿಟ್ಯೂಷನ್ಸ್ಗಳನ್ನಾಗಿ ಒಂದು ಇನ್ಸ್ಟಿಟ್ಯೂಷನನ್ನು ಕನ್ವರ್ಟ್ ಮಾಡ್ಬೋದು. ನಂಬರ್ ಆಫ್ ಡಿಪಾರ್ಟ್ಮೆಂಟ್ಸ್ ಇನ್ನ ಯೂನಿವರ್ಸಿಟಿ ಅಥವಾ ಕಾಲೇಜ್ ಏನಿರುತ್ತೆ ಅವುಗಳನ್ನು ಹೆಚ್ಚುಗೊಳಿಸುವಂಥದ್ದು, ಎಕ್ಸ್ಪ್ಯಾಂಡ್ ಮಾಡುವಂಥದ್ದು, ಇನ್ನಷ್ಟು ಸಬ್ಜೆಕ್ಟ್ಸ್ಗಳನ್ನು ಆ್ಯಡ್ ಮಾಡುವಂಥದ್ದು. ಯಾವ ವಿದ್ಯಾರ್ಥಿಗಳು ಬೇರೆ ಬೇರೆ ಕೋರ್ಸಸ್ಗಳನ್ನು ಆಪ್ಟ್ ಮಾಡ್ಕೊಳ್ತಾರೆ, ಸ್ಟೂಡೆಂಟ್ಸ್ ಯಾರೆಲ್ಲ ರಿಸಲ್ಟ್ ಆಫ್ ಕೊಲ್ಯಾಬರೇಷನ್ಸ್ನಂಥ ಒಂದು ಕೋರ್ಸಸ್ಗಳನ್ನು ಆಪ್ಟ್ ಮಾಡ್ತಾರೆ ಅವರಿಗೆ ಕ್ರೆಡಿಟ್ ಮೊಬಿಲಿಟಿಯನ್ನು ಪಾರ್ಟ್ನರ್ ಇನ್ಸ್ಟಿಟ್ಯೂಷನ್ಸ್ಗಳ ನಡುವೆ ಕ್ರೆಡಿಟ್ ಮೊಬಿಲಿಟಿಯ ಒಂದು ಫೆಸಿಲಿಟಿಯನ್ನು ಅವರಿಗೆ ಒದಗಿಸ್ಕೊಡ್ಬೇಕು. ಮತ್ತು ಸ್ಟೂಡೆಂಟ್ ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ಗಳನ್ನು ಹೆಚ್ಚು ಮಾಡುವಂಥದ್ದು, ಕೆಪಾಸಿಟಿ ಬಿಲ್ಡಿಂಗನ್ನು ಫ್ಯಾಕಲ್ಟೀಸ್ಗಳಿಗೆ ಮಾಡುವಂಥದ್ದು, ಆ್ಯನ್ಯಲ್ ರಿಫ್ರೆಷರ್ ಪ್ರೋಗ್ರಾಮ್ನ ಮುಖಾಂತರವಾಗಿ ಆಗಿರಬಹುದು.
ಆನ್ಯುಯಲ್ ರಿಫ್ರೆಶರ್ ಪ್ರೋಗ್ರಾಮ್ ಇನ್ ಟೀಚಿಂಗ್ ಅನ್ನುವಂಥ ಅರ್ಪಿತ್ ಅನ್ನುವಂಥ ಮತ್ತೊಂದು ಯೋಜನೆಯನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇಂಪಾರ್ಟೆನ್ಸನ್ನು ಪಡ್ಕೊಳ್ಳುತ್ತೆ. ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ಸ್ಗಳನ್ನು ಯೂನಿವರ್ಸಿಟೀಸ್ ಮತ್ತು ಕಾಲೇಜಸ್ಗಳಲ್ಲಿ ಸೆಟಪ್ ಮಾಡುವಂಥದ್ದು. ಸೊ ದಟ್ ಕರಿಕ್ಯುಲಮ್ ಡಿಸೈನನ್ನು ಟೀಚ್ ಮಾಡಬಹುದು, ಪೆಡಾಗಜಿ ಯಾವ ರೀತಿಯಾಗಿ ಇದನ್ನು ತಿಳಿಸ್ಕೊಡ್ಬೇಕು ಮಕ್ಕಳಿಗೆ ಅನ್ನುವಂಥ ಒಂದನ್ನ ತಿಳಿಸಬಹುದು. ಕಮ್ಯುನಿಕೇಷನ್ ಆ್ಯಂಡ್ ರೈಟಿಂಗ್ ಟು ಫ್ಯೂಚರ್ ಟೀಚರ್ಸ್ಗಳಿಗೆ ಅವರಿಗೆ ಇದನ್ನು ಕಲಿಸ್ಕೊಡ್ಬಹುದಾಗುತ್ತೆ. ಇನ್ನು NEP 2020 ಮುಖ್ಯವಾದಂಥ ಅಂಶಗಳನ್ನು ಕಾಣೋದಾದರೆ ಇಲ್ಲಿ ಮಲ್ಟಿ ಡಿಸಿಪ್ಲಿನರಿ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದ್ದಾರೆ. 2040 ಎಲ್ಲ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ ಮಲ್ಟಿ ಡಿಸಿಪ್ಲಿನರಿ ಆಗಬೇಕು ವಿತ್ ಸ್ಟೂಡೆಂಟ್ ಎನ್ರೋಲ್ಮೆಂಟ್ಸ್ ಇನ್ ಥೌಸಂಡ್ಸ್ ಅನ್ನುವಂಥದ್ದನ್ನು ಇದು ಗಮನ ಹರಿಸುತ್ತೆ. ಮತ್ತು ಅಂಡರ್ ಸರ್ವ್ಡ್ ರೀಸನ್ಸ್ಗಳಿಗೆ ಹೆಚ್ಚು ಮಹತ್ವವನ್ನು ನೀಡಬೇಕನ್ನುವಂಥದ್ದು ನ್ಯೂ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಕ್ರಿಯೇಟ್ ಮಾಡೋದ್ರ ಬಗ್ಗೆ ಕೂಡ ಮಾತನಾಡುತ್ತೆ. 2030 ಹೊತ್ತಿಗೆ ದೇ ಶುಡ್ ಬಿ ಒನ್ ಲಾರ್ಜ್ ಮಲ್ಟಿ ಡಿಸಿಪ್ಲಿನರಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇನ್ ಎವ್ರಿ ಡಿಸ್ಟ್ರಿಕ್ಟ್ ಅನ್ನುವಂಥದ್ದನ್ನು ಇದು ಮಾತನಾಡುತ್ತೆ. ಹಾಗಾದರೆ ನ್ಯೂ ಎಜುಕೇಷನ್ ಪಾಲಿಸಿ ಅನ್ನುವಂಥದ್ದು ಯಾವ ಒಂದು ಕಮಿಟಿಯ ರೆಕಮೆಂಡೇಶನ್ಸ್ನ ಆಧಾರದ ಮೇಲೆ ಹೊರ ಬಂದಿದೆ ಅನ್ನುವಂಥದ್ದನ್ನು ನೀವು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಇನ್ನು ಮುಂದೆ ಪ್ರತಿ 2 ದಿನಕ್ಕೊಮ್ಮೆ ಈ ರೀತಿಯ ಕಂಟಿನ್ಯೂಸ್ ವಿಡಿಯೋ ಕ್ಲಾಸಸ್ಗಳು ನಮ್ಮಿಂದ ನಿಮಗೆ ಸಿಗ್ತಾ ಇರುತ್ತೆ. ತಪ್ಪದೆ ನೀವು ಇದನ್ನು ವಾಚ್ ಮಾಡಿ. ನಿಮ್ದು ಏನೇ ಕ್ವೆರೀಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ಧನ್ಯವಾದ.